ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಯಿಗಳಿಗೆ ಕೊಡಬಹುದಾದ 5 ಬೆಸ್ಟ್ ಅಂಡ್ ಸೇಫ್ ವೆಜಿಟೇಬಲ್ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೋಡ್ತಿರೋದಾದ್ರೆ ಕ್ಯಾರೆಟ್ ಬಂದು ಸುಲಭವಾಗಿ ಲಭ್ಯ ಇರುವ ವೆಜಿಟೇಬಲ್ ಆಗಿದೆ. ಕ್ಯಾರೆಟ್ನಲ್ಲಿ ಇರುವ ವಿಟಮಿನ್ ಬಿ ಹಾಗೆ ಸಿ ಇವು ಬಂದು ಡಾಗ್ ಗ್ರೋತ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ನಿಮ್ಮ ಡಾಗ್ ಫುಡ್ನಲ್ಲಿ ಕ್ಯಾರೆಟ್ನ ರೆಗ್ಯುಲರ್ ಆಗಿ ಕೊಡ್ತಾ ಬಂದರೆ ಅವುಗಳ ಗ್ರೋತ್ ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ನ ಬೇಯಿಸಿ ಅಥವಾ ಹಸಿಯಾಗಿ ನೀವು ನಿಮ್ಮ ಡಾಗ್ಗಳಿಗೆ ಕೊಡಬಹುದು. ಇನ್ನು ನಂತರದಲ್ಲಿ ನೋಡೋದಾದ್ರೆ ಪಂಪ್ಕಿನ್. ಫ್ರೆಂಡ್ಸ್, ಪಂಪ್ಕಿನ್ನಲ್ಲಿ ಬಂದು ವಿಟಮಿನ್ ಎ, ಬಿ, B6 ಮತ್ತು ಸಿ ಇರುತ್ತದೆ. ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಜಿಂಕ್ ಹಾಗೆ ಐರನ್ ಕೂಡ ಇರುತ್ತೆ. ಇವು ಬಂದು ಡಾಗ್ಗಳಿಗೆ ತುಂಬಾನೇ ಅವಶ್ಯಕವಾಗಿರುತ್ತೆ. ಹಾಗೆ ಪಂಪ್ಕಿನ್ ಬಂದು ತುಂಬಾನೇ ಸುಲಭವಾಗಿ ಜೀರ್ಣ ಆಗುತ್ತದೆ. ಇದನ್ನು ನೀವು ಪಪ್ಪಿ ಅಥವಾ ಅಡಲ್ಟ್ ಡಾಗ್ ಯಾವುದಕ್ಕೆ ಬೇಕಾದ್ರೂ ಬೇಯಿಸಿ ಕೊಡಬಹುದು. ಹಾಗೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗ್ರೀನ್ ಬೀನ್ಸ್ನಲ್ಲಿ ವಿಟಮಿನ್ ಎ, ಸಿ, ಕೆ ಹಾಗೆ ಫೈಬರ್ ಇರುತ್ತದೆ. ಇವು ಡಾಗ್ಗಳ ಬೆಳವಣಿಗೆಗೆ ಹಾಗೆ ಹೆಲ್ತ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಪ್ರತಿದಿನ ನಿಮ್ಮ ಡಾಗ್ ಫುಡ್ನಲ್ಲಿ ಗ್ರೀನ್ ಬೀನ್ಸ್ನ ಮಿಸ್ ಮಾಡದೆ ಕೊಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಡಾಗ್ ಹೆಲ್ತ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ನಂತರದಲ್ಲಿ ಯಾವ ವೆಜಿಟೇಬಲ್ ಇದೆ ಅಂತ ನೋಡೋದಾದ್ರೆ ಬೀಟ್ರೂಟ್ನಲ್ಲಿ ವಿಟಮಿನ್ B9, ಪೊಟ್ಯಾಷಿಯಂ, ವಿಟಮಿನ್ ಸಿ, ಫೈಬರ್ ಇರುತ್ತದೆ. ಇದು ಬಂದು ಡಾಗ್ಗಳಲ್ಲಿ ರಕ್ತ ಹೆಚ್ಚಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ವೇಳೆ ನಿಮ್ಮ ಡಾಗ್ಸ್ನಲ್ಲಿ ಬ್ಲಡ್ ಕೊರತೆ ಏನಾರಿದೆ, ರಕ್ತ ಕಡಿಮೆ ಇದೆ ಅಂತ ಹೇಳಿದ್ರೆ ಇದನ್ನು ನೀವು ರೆಗ್ಯುಲರ್ ಆಗಿ ಕೊಡ್ತಾ ಬಂದರೆ ನಿಮ್ಮ ಡಾಗ್ನಲ್ಲಿ ರಕ್ತ ಹೆಚ್ಚಾಗುತ್ತೆ. ಇದನ್ನು ನೀವು ನಿಮ್ಮ ಡಾಗ್ ಫುಡ್ನಲ್ಲಿ ಪ್ರತಿದಿನ ಬೇಯಿಸಿ ಕೊಡಬಹುದು. ಇನ್ನು ಫ್ರೆಂಡ್ಸ್, ಕೊನೆಯದಾಗಿ ನೋಡೋದಾದ್ರೆ ಕುಕುಂಬರ್. ಸೌತೆಕಾಯಿನಲ್ಲಿ ವಿಟಮಿನ್ ಎ, ಕೆ ಹಾಗೆ ಸಿ ಜೊತೆಗೆ ಮಿನರಲ್ಸ್ ಕೂಡ ಇರುತ್ತದೆ. ಸೌತೆಕಾಯಿಲಿ ನೀರಿನ ಅಂಶ ಬಂದು ಹೆಚ್ಚಾಗಿರುತ್ತದೆ. ಇದನ್ನು ನಿಮ್ಮ ನಾಯಿಗಳಿಗೆ ಕೊಡೋದ್ರಿಂದ ಅವು ಡಿಹೈಡ್ರೇಟ್ ಆಗದಂತೆ ಕಾಪಾಡ್ಕೋಬಹುದು. ಹಾಗೆ ವಿಟಮಿನ್ಸ್ ಕೂಡ ಇರೋದ್ರಿಂದ ಡಾಗ್ಗಳ ಬೆಳವಣಿಗೆಗೆ ಹಾಗೆ ಅವುಗಳ ಹೆಲ್ತ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಡಾಗ್ಸ್ಗಳಿಗೆ ಯಾವ್ಯಾವ ವೆಜಿಟೇಬಲ್ಗಳನ್ನ ಕೊಡ್ಬೋದು ಅಂತ ಹೇಳಿ. ಇನ್ನೂ ತುಂಬ ಕೊಡ್ಬೋದು, ಆದರೆ ನಮಗೆ ತುಂಬ ಸುಲಭವಾಗಿ ಸಿಗುವಂತಹ ವೆಜಿಟೇಬಲ್ಗಳೇನಿದೆ ಅದನ್ನು ಮಾತ್ರ ಹೇಳಿದ್ದೀನಿ. ಇದನ್ನು ನಿಮ್ಮ ಡಾಗ್ಸ್ಗಳಿಗೆ ರೆಗ್ಯುಲರ್ ಆಗಿ ಕೊಡ್ತಾ ಬಂದ್ರಿ ಅಂತ ಹೇಳಿದ್ರೆ ಅವು ಹೆಲ್ದಿಯಾಗಿ ಆಕ್ಟಿವ್ ಆಗಿರುತ್ತೆ. ಜೊತೆಗೆ ಇವುಗಳ ಬೆಳವಣಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.